ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯದ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ತಾಯ್ತನದ ಸೌಭಾಗ್ಯವನ್ನ ಪಡೆಯೋದು ಈ ಕಾಲದಲ್ಲಿ ತುಸು ಕಷ್ಟವೇ ಸರಿ. ಆಧುನಿಕ ಜೀವನ ಶೈಲಿಯಿಂದ ಅನೇಕ ರೋಗಗಳಿಗೆ ತುತ್ತಾಗ್ತಾ ಇರುವಂತಹ ಮಹಿಳೆಯರು ಮಕ್ಕಳನ್ನ ಪಡೆಯುವ ಅವಕಾಶದಿಂದ ವಂಚಿತರಾಗ್ತಿದ್ದಾರೆ. ಇದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದೆ. ಇದರ ಜೊತೆಗೆ ದಂತುರಹಿತ ಗರ್ಭಕೋಶ ಅಂದ್ರೆ ಫೈಬ್ರಾಯ್ಡ್ ಸಮಸ್ಯೆ ಆಗಿರ್ಬೋದು, ಯೂಟ್ರಸ್ ಸಮಸ್ಯೆಗಳಾಗಿರ್ಬೋದು, ಸಾಕಷ್ಟು ಮಂದಿಗೆ ಈ ರೀತಿ ಸಮಸ್ಯೆಗಳಿಂದ ಸಾಕಷ್ಟು ರೀತಿ ತೊಂದರೆಗಳು ಕೂಡ ಎದುರಾಗ್ತಾ ಇದೆ. ಇನ್ನು ತಾಯಿಯಾಗುವಂತಹ ಅವಕಾಶದಿಂದ ಸಾಕಷ್ಟು ಮಹಿಳೆಯರು ವಂಚಿತರಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗುತ್ತದೆ. ಅದೇ ರೀತಿಯಲ್ಲಿ ಮುಟ್ಟಿನ ಸಮಸ್ಯೆ ಆಗಿರಬಹುದು, ಮದ್ಯಪಾನ ಆಗಿರಬಹುದು, ಧೂಮಪಾನ ಆಗಿರಬಹುದು, ಇದೆಲ್ಲವೂ ಕೂಡ ಬಂಜತನಕ್ಕೆ ಕಾರಣವಾಗ್ತಾ ಇದೆ. ಅದೇ ರೀತಿ ಪುರುಷರಲ್ಲೂ ಕೂಡ ಅನೇಕ ರೀತಿ ಸಮಸ್ಯೆಗಳಿದೆ. ಆದರೆ ಚಿಂತೆ ಪಡೋ ಅಗತ್ಯವಿಲ್ಲ. ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವಿರುವಂತೆ ಬಂಜತನಕ್ಕೂ ಕೂಡ ಪರಿಹಾರವಿದೆ. ಹಾಗಾದ್ರೆ IUI-IVF ಚಿಕಿತ್ಸೆಗಳು ಯಾವ ರೀತಿ ವರ್ಕೌಟ್ ಆಗುತ್ತೆ, ಇವು ವಿಫಲ ಆಗೋದಕ್ಕೆ ಕಾರಣಗಳೇನು, ಸಕ್ಸಸ್ ಆಗೋದಕ್ಕೆ ಏನೆಲ್ಲ ಮಾಡಬೇಕು, ಪರಿಹಾರ ಮಾರ್ಗಗಳೇನು ಅಂತ ತಿಳಿಸೋದಕ್ಕೆ ಗರ್ಭಗುಡಿ IVF ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಆಶಯಸ್ ವಿಜಯ್ ನಮ್ಮೊಂದಿಗಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಸಾಕಷ್ಟು ಸಂಚಿಕೆಗಳಲ್ಲಿ ನಾವು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀವಿ. IVF ಅಂದ್ರೆ ಏನು, IUI ಅಂತಂದ್ರೆ ಯಾವ ಕಾರಣದಲ್ಲಿ ಮಾಡೋಕ್ಕಾಗುತ್ತೆ, ಯಾವ ಸಂದರ್ಭದಲ್ಲಿ, ಸಂಕ್ಷಿಪ್ತವಾಗಿ ಒಂದಷ್ಟು ಮಾಹಿತಿಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಸ್ತಾರವಾಗಿ ತಿಳಿಸ್ಕೊಳ್ಳೋಣ. ಸೊ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ IUI-IVF ಅಂದ್ರೆ ಏನು? ಈ ಮಕ್ಕಳಾಗಲಿಲ್ಲ ಅಂತ ದಂಪತಿಗಳು ಡಾಕ್ಟರ್ ಹತ್ರ ಬಂದಾಗ ಸೊ ಅವರು ಎಷ್ಟು ತಿಂಗಳು ನ್ಯಾಚುರಲ್ ಕಾಂಟ್ಯಾಕ್ಟ್ ಇಟ್ಕೊಂಡು ಅವ್ರಿಗೆ ರಿಸಲ್ಟ್ಸ್ ಬಂದಿಲ್ಲ ಅಂತ ನಾವು ಹಿಸ್ಟ್ರಿ ತೊಗೊಳ್ತೀವಿ. ಸೊ ಅವ್ರು ನ್ಯಾಚುರಲ್ ಆಗಿ ಮಗು ಆಗಿರಲ್ಲ, ಮಾತ್ರೆಗಳು ಯೂಸ್ ಮಾಡಿರ್ತಾರೆ, ಮನೇಲಿ ಕಾಂಟ್ಯಾಕ್ಟು ಇಟ್ಕೊಂಡಿರ್ತಾರೆ, ನಾರ್ಮಲ್ ಕಾಂಟ್ಯಾಕ್ಟ್, ಆದರೂ ಅವ್ರಿಗೆ ಮಗು ಆಗಿರಲ್ಲ. ಸೊ ಅಂಥವ್ರಿಗೆ ಮೊದಲನೇ ಹಂತ IUI. ಸೊ ಫಸ್ಟ್ ನಾವು ಹೇಳೋದು, ನೀವು IUI ಟ್ರೈ ಮಾಡಿದ್ರೆ ನಿಮಗೆ ಸಕ್ಸಸ್ ಸಿಗ್ಬೋದು ಅಂತ. ಸೊ ಅದರಲ್ಲಿ ಖರ್ಚು ವೆಚ್ಚನೂ ತುಂಬ ಕಮ್ಮಿ, ತುಂಬ ಸಿಂಪಲ್ ಪ್ರೊಸೀಜರು, ಸ್ಮಾಲ್ ಕ್ಲಿನಿಕ್ಸಲ್ಲಿ ಕೂಡ ಮಾಡ್ಬೋದು. ಆಮೇಲೆ ಅವ್ರಿಗೆ ಒಂದೇ ಒಂದು ಮೊಟ್ಟೆ ಬರೋ ಥರ ಔಷಧಿಗಳು, ವೆರಿ ಮಿನಿಮಲ್ ಔಷಧಿ ಕೊಟ್ಟಿರ್ತೀವಿ, ಫ್ಯೂ ಇಂಜೆಕ್ಷನ್ಸ್ ಅಷ್ಟೇನೆ. ಹಾಸ್ಪಿಟಲ್ ವಿಸಿಟ್ಸು ತುಂಬ ಕಮ್ಮಿ. ಬಟ್ IUI ಅಲ್ಲಿ ಸಕ್ಸಸ್ ರೇಟು ಬರೀ 10-15% ಅಷ್ಟೇ. ಅಕಸ್ಮಾತ್ ಅವ್ರು ಮಲ್ಟಿಪಲ್ IUI ಮಾಡಿಸಿದ್ದಾರೆ, ಆದರೂ ಅವ್ರಿಗೆ ಸಕ್ಸಸ್ ಸಿಗ್ತಾ ಇಲ್ಲ, ಅವ್ರದ್ದು ಗರ್ಭನಾಳದಲ್ಲಿ ಏನಾರ ತುಂಬ ತೊಂದರೆ ಇದೆ ಅಥವಾ ಹಸ್ಬೆಂಡ್ ಪ್ಯಾರಾಮೀಟರ್ಸಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಅನ್ನೋರಿಗೆ, ನೀವಿನ್ನು IUI ಸ್ಟಾಪ್ ಮಾಡಿ, ನಿಮ್ಗೆ ಅಲ್ಲ ಅದು IUI, ನೀವು ನೆಕ್ಸ್ಟ್ ಹಂತಕ್ಕೆ ಹೋಗಬೇಕು IVF. ಅದರಲ್ಲಿ ಖರ್ಚು ವೆಚ್ಚ IUI-ಗಿಂತ ಜಾಸ್ತಿ. ಹಾಸ್ಪಿಟಲ್ ವಿಸಿಟ್ಸು ಮತ್ತೆ ಮತ್ತೆ ಬರಬೇಕಾಗತ್ತೆ, ರಿಪೀಟೆಡ್ ಆಗಿ ಸ್ಕ್ಯಾನಿಂಗ್ಸು ಇರುತ್ತೆ. ಒಂದು ಮೊಟ್ಟೆ ಅಲ್ಲ, ಹಲವಾರು ಮೊಟ್ಟೆಗಳು ಬರೋ ತರ ನಾವು ಇಂಜೆಕ್ಷನ್ಸ್ ತುಂಬಾ ಕೊಡ್ತೀವಿ. ಪ್ಲಸ್ ಎಗ್ಸ್ನೆಲ್ಲ ಆಚೆ ತಗೊಂಡು ಅದನ್ನ ಆಚೆ ಕಡೆ ನಾವು ಫರ್ಟಿಲೈಸ್ ಮಾಡಿ ಭ್ರೂಣನ ನಮ್ಮ ಲ್ಯಾಬಲ್ಲೇ ಉತ್ಪತ್ತಿ ಮಾಡಿ ಸ್ಲೋ ಆಗಿ ಗರ್ಭಕೋಶದೊಳಗೆ ಜೆಂಟಲ್ ಆಗಿ ಟ್ರಾನ್ಸ್ಫರ್ ಮಾಡೋದಕ್ಕೆ IVF ಅಂತೀವಿ. ತುಂಬಾನೇ ಡಿಫ್ರೆನ್ಸಸ್ ಇದೆ IUI ಮತ್ತೆ IVF-ಗೆ. ತುಂಬಾ ಜನಕ್ಕೆ ಇದರದ್ದು ಅವೇರ್ನೆಸ್ ಇಲ್ಲ. ಹೌದು ಹೌದು. ಹಾಗೆ ಈಗ ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಏನಂತಂದ್ರೆ, ಈಗ IUI-IVF ಅಂದ್ರೆ ಎರಡು ಒಂದೇನಾ, ಒಂದೇ ರೀತಿನಲ್ಲಿ ಪ್ರೊಸೀಜರ್ನಲ್ಲಿ ಮಾಡಲಾಗುತ್ತಾ? ಖರ್ಚು ವೆಚ್ಚದಲ್ಲಿ ನೋಡೋದಾದ್ರೆ ನೀವು ಹೇಳಿದ್ರಿ ಈಗ IUI ತುಂಬಾನೇ ಕಡಿಮೆ ಅಂತ. ಸೊ IUI-ಗೆ ಹೋಗ್ಬೋದಲ್ಲ, IVF ಯಾಕೆ ಹೋಗ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಇದಕ್ಕೆ ಒಂದು ಉತ್ತರ ಕೊಡೋದಾದ್ರೆ? ತುಂಬಾ ಚೆನ್ನಾಗಿ ಕೇಳಿದ್ರಿ. ತುಂಬಾ ಜನ ಇದೇ ತರ ಮಾಡ್ತಾರೆ, ನಮ್ಗೆ ಖರ್ಚು ವೆಚ್ಚ ಕಮ್ಮಿ ಆಗ್ಬೇಕು, ಸಕ್ಸಸ್ ರೇಟ್ಸ್ ತುಂಬಾ ಬರಬೇಕು ಅಂತ ರಿಪೀಟೆಡ್ ಆಗಿ IUI ಮಾಡಿಸ್ಕೊಳ್ತಿರ್ತಾರೆ. ಬಟ್ ಅವ್ರಿಗೆ ಯಾಕೆ ಫೇಲ್ ಆಗ್ತಿದೆ ಅಂತ ಅವ್ರು ಒಂದು ಟೆಸ್ಟು ಮಾಡಿಸಲ್ಲ. ಸುಮ್ನೆ ಮತ್ತೆ ಡಾಕ್ಟರ್ನ ಚೇಂಜ್ ಮಾಡೋದು, ಮತ್ತೊಂದು IUI ಮಾಡಿಸ್ಕೊಳ್ಳೋದು, ಇನ್ನೊಂದು ಹಾಸ್ಪಿಟಲ್ಗಳು ಮತ್ತೆ IUI, ಬಟ್ ಅದು ಸಕ್ಸಸ್ ಸಿಗ್ತಿರಲ್ಲ ಅವ್ರಿಗೆ. ಸೊ ಡಾಕ್ಟರ್ಸ್ ಅವ್ರಿಗೆ ಕರೆಕ್ಟಾಗಿ ಕೂಡಿಸ್ಕೊಂಡು, ನೀವು ಸ್ಪೆಷಲ್ ಟೆಸ್ಟ್ ಮಾಡಿಸ್ಬೇಕು, ಹಾರ್ಮೋನ್ ಅನಾಲಿಸಿಸ್ ಮಾಡಿಸ್ಬೇಕು, ನಿಮ್ದು ಟ್ಯೂಬ್ಸ್ HSG ಫಿಲಮ್ ಅಲ್ಲಿ ಚೆನ್ನಾಗಿ ಕಾಣ್ತಿದೆ, ಬಟ್ ಯಾಕೆ ಸಕ್ಸಸ್ ಬರ್ತಿಲ್ಲ ಅಂತ ನೀವು ನೆಕ್ಸ್ಟ್ ಟೆಸ್ಟ್ ಮಾಡಬೇಕು ಅಂದ್ರೆ ಅವ್ರಿಗೆ ತುಂಬಾ ಡೌಟ್ಸ್. ಯಾಕೆ ಮಾಡಿಸ್ಬೇಕು, ಒಂದು 10,000ದಲ್ಲೇ ಆಗ್ಬಿಟ್ರೆ ಮಗು ಒಳ್ಳೇದಲ್ವಾ, ಆ ಥರ ಯೋಚನೆ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಲಾಸ್ಟ್ ಮಂತ್ ಒಂದು ಕಪಲ್ನ ನೋಡಿದೆ, 6 IUI ಮಾಡಿಸಿದ್ದಾರೆ. ಆಮೇಲೆ ಯಾರೋ ನಮ್ಮ ಅಡ್ರೆಸ್ ಕೊಟ್ಟು ಇಲ್ಲಿ ಬಂದಿದ್ರು. ಅವಾಗ ಅವ್ರಿಗೆ ಒಳಪದರದಿಂದ ಎಂಡೋಮೆಟ್ರಿಯಂನ ಬಯೋಪ್ಸಿ ಕಳಿಸಿದ್ವಿ, ನಾವೇನೋ ಸಸ್ಪೆಕ್ಟ್ ಮಾಡಿ. ನೋಡಿದ್ರೆ ಟ್ಯೂಬರ್ಕ್ಯುಲೋಸಿಸ್, TB ಪಾಸಿಟಿವ್ ಅಂತ ಬಂತು. ಸೊ ಆ ತರ ಇರೋಗೆ ನೀವು 25 IUI ಮಾಡಿದ್ರು ಅವ್ರು ಕನ್ಸೀವ್ ಆಗಲ್ಲ. ಸೊ ಆ TB-ಗೋಸ್ಕರ TB ಡಾಕ್ಟರ್ ಕಳಿಸಿ ಫಿಸಿಷಿಯನ್ ಹತ್ರ ತೋರಿಸಿ ಅವ್ರಿಗೆ TB ಮೆಡಿಸಿನ್ಸ್ ಎಲ್ಲ ಹಾಕಿ 6 ತಿಂಗಳಾದ್ಮೇಲೆ ಅವ್ರಿಗೆ ಮತ್ತೆ ನಾವು IUI ಮಾಡಿದ್ರೆ ಅದರಲ್ಲೇ ನಿಂತು ಬಿಡೋ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಆ ತರ ತುಂಬಾ ಟೈಮ್ ವೇಸ್ಟ್ ಮಾಡಬಾರ್ದು. IUI ಮತ್ತೆ ಮಾಡಿ ಅಂತ ಡಾಕ್ಟರ್ ಸಲಹೆ ತಗೊಂಡು ನೆಕ್ಸ್ಟ್ ಕೋರ್ಸ್ ಆಫ್ ಆಕ್ಷನ್ಗೆ ಅವ್ರು ಒಪ್ಪಿಗೆ ಕೊಟ್ಟು ಮಾಡಬೇಕು. ಒಬ್ರು ಕಾಲರ್ ಇದ್ರೆ ಮಾತಾಡ್ಸೋಣ. ಭಾಗ್ಯಲಕ್ಷ್ಮಿ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ ಭಾಗ್ಯಲಕ್ಷ್ಮಿ. ನಮಸ್ತೆ ಮೇಡಮ್. ಹೇಳಿ ಭಾಗ್ಯಲಕ್ಷ್ಮಿ. ನನ್ಗೆ 2 ಸಲ IVF ಆಗಿತ್ತು, 2 ಸಲ IUI ಆಗಿದೆ. ಬಟ್ ಆದ್ರೆ ನನ್ಗೆ ಇವಾಗ 39 ಏಜ್.
ನಾನಿವಾಗ ಏನ್ ಟ್ರೀಟ್ಮೆಂಟ್ ಮಾಡ್ಕೊಳಕ್ಕೆ ನನಗಿನ್ನು ಮಗು ಆಗಿಲ್ಲ, ಏನ್ ಮಾಡ್ಬೇಕು ಅಂತ. IVF IUI ಅಲ್ಲಿ ಯಾವ್ದ್ರಲ್ಲೂ ನಿಮಗೆ ಪಾಸಿಟಿವ್ ಬರ್ಲಿಲ್ವಾ ಭಾಗ್ಯಲಕ್ಷ್ಮಿ? ಬರ್ಲಿಲ್ಲ ಮೇಡಮ್, ಒಂದ್ಸಲ ಬಂದಿತ್ತು. ಬಟ್ ಅದು ಇದು ಇನ್ಕ್ರೀಸ್ ಆಗ್ಲಿಲ್ಲ, ಹಾರ್ಟ್ ಬೀಟ್ ಬರ್ತಾ ಇಲ್ಲ ಅಂತ ಇದಾಯ್ತು. ಅಬಾರ್ಷನ್ ಆಯ್ತಾ? ಹೌದು ಮೇಡಮ್. ಈಗ ನೀವು 39 ವರ್ಷ ಇರೋದ್ರಿಂದ ನಿಮ್ದು ಓವರೀಸ್ ಅಂಡಾಶಯದಲ್ಲಿ ಅಂಡಾಣುಗಳ ಕೊರತೆಗಳು ಜಾಸ್ತಿ ಆಗಿರುತ್ತೆ, ಕಮ್ಮಿ ಆಗೋಗಿರುತ್ತೆ. ಸೊ ನಿಮ್ದು ರಿಪೋರ್ಟ್ಸ್ ಎಲ್ಲ ನೀವು ಕಳ್ಸಿದ್ರೆ ನಮ್ಮ ವೆಬ್ಸೈಟ್ಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮ್ಗೆ ಆನ್ಲೈನ್ ಕನ್ಸಲ್ಟೇಷನ್ ಕೊಡ್ಬೋದು. ಯಾವ ಊರು ನಿಮ್ದು? ಬೆಂಗಳೂರೇ ಮೇಡಮ್. ಬಂದು ಮೀಟ್ ಮಾಡಿ. ಆಕ್ಚುಲಿ ನನ್ಗೆ ಅದು ಡೋನರ್ದೇ 2 ಮಾಡಿದ್ದು ಮೇಡಮ್. ಆಕ್ಚುಲಿ ನನ್ಗೆ ಡೋನರ್ ಎಗ್ಗಾ? ಡೋನರ್ಗೆ ಮಾಡಿದ್ರು, ಆದ್ರೂ ಇಲ್ಲ. ನಿಮ್ ಹಸ್ಬೆಂಡ್ ಪ್ಯಾರಾಮೀಟರ್ಸ್ ನಾರ್ಮಲ್ ಇತ್ತಾ? ಇಲ್ಲ ಮೇಡಮ್, ಅವ್ರದಿಂದಾನೇ ನನ್ಗೆ ಡೋನರ್ದು ಮಾಡಿದ್ದು. ಅವ್ರದ್ದು ಪ್ಲಸ್ ನಂದು ಲಾಸ್ಟ್ ಇದ್ರಲ್ಲೇ ಡೋನರ್ ಮಾಡಿದ್ದು. ಹಾಗಾದ್ರೆ ನಿಮ್ದು ರಿಪೋರ್ಟ್ಸ್ ಫುಲ್ ನೋಡ್ಬಿಟ್ಟು ನಾನು ಎಕ್ಸ್ಪರ್ಟ್ ಒಪಿನಿಯನ್ ಕೊಡ್ಬೋದು. ದಯವಿಟ್ಟು ಎಲ್ಲ ಕಳಿಸಿ, ನಮ್ಮ ಇದಕ್ಕೆ ಮೇಲ್ ID ಇದೆ, ವಾಪಸ್ ನಿಮಗೆ ಕಾಲ್ ಮಾಡ್ತೀವಿ ಭಾಗ್ಯಲಕ್ಷ್ಮಿ. ಓಕೆ ಮೇಡಮ್. ಧನ್ಯವಾದ ಭಾಗ್ಯಲಕ್ಷ್ಮಿ ಅವರೇ ಕರೆ ಮಾಡೋದಕ್ಕಾಗಿ. ಸಂತೋಷ್ ಕುಮಾರ್ ಕರೆ ಮಾಡಿದರೆ ಶಿವಮೊಗ್ಗದಿಂದ. ನಮಸ್ತೆ ಸಂತೋಷ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ ಮಾತನಾಡಿ. ಹೇಳಿ ಸಂತೋಷ್. ಮೇಡಮ್ ಅವರೇ, ನಮ್ಮ ಮಿಸಸ್ ಈಗ 6.5-7 ವರ್ಷ ಮಗಳು ಇದ್ದಾಳೆ ಮೇಡಮ್ ನಮಗೆ. ಈಗ ನೆಕ್ಸ್ಟ್ ನಾವು ಬಿಡ್ಕೊಂಡಿದ್ವಿ ಮೇಡಮ್, ಅದು ನಿಲ್ತಾ ಇಲ್ಲ ಮೇಡಮ್. ಅದು ಒಂದ್ಸಲ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ವಿ, ಅವರು ಮಾತ್ರೆ ಟ್ಯಾಬ್ಲೆಟ್ ಎಲ್ಲ ಹೇಳಿದ್ರು, ಅದನ್ನ ಫಾಲೋ ಮಾಡಿದ್ವಿ. ನೀವಿಬ್ರು ಏಜ್? ನಂದು 35 ಮೇಡಮ್, ಅವಳದು 28. ಓಕೆ. ನೆಕ್ಸ್ಟ್ ಇದಕ್ಕೆ ನಮ್ದು ತುಂಬಾ ಟ್ರೈ ಮಾಡ್ತಾ ಇದೀವಿ ಮೇಡಮ್. ಈಗಲೇ ಮತ್ತೆ ವಯಸ್ಸು ವೇರಿಯೇಷನ್ ಆಗತ್ತಲ್ಲ ಮಗಳಿಗೂ. ನಿಮ್ದು ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆಯಾ? ನಿಮ್ದು ಮತ್ತೆ ನಿಮ್ ವೈಫ್ದು ಹಾರ್ಮೋನ್ಸ್ ಎಲ್ಲ? ಹಾರ್ಮೋನ್ಸ್ ಎಲ್ಲ ಓಕೆ ಇದ್ದಾರೆ ಮೇಡಮ್, ನಮ್ದೇನ್ ತೊಂದರೆ ಇಲ್ಲ ಅಂತ ಹೇಳಿ ನಮ್ಮ ಮೆಸೇಜ್ಗೆ ಮಾತ್ರೆನ ಬರ್ಕೊಟ್ಟಿದ್ರು ಡಾಕ್ಟ್ರು. ಕೊಟ್ಟಿದ್ದಾರೆ, ಅವರು ಫಾಲೋ ಅಪ್ ಮಾಡಿದ್ರು. ಆಮೇಲೂ ಒಂದು 2-3 ತಿಂಗಳಾಯ್ತು ಮೇಡಮ್, ಆದ್ರೂ ಯಾಕೋ ಇದಾಗಿಲ್ಲ. ನಿಮ್ ರಿಪೋರ್ಟ್ಸ್ ಎಲ್ಲ ಕಳಿಸಿ, ನಾವು ನೋಡ್ಬಿಟ್ಟು ನಿಮ್ಗೆ ವಾಪಸ್ ಕಾಲ್ ಮಾಡ್ತೀವಿ. ಧನ್ಯವಾದ ಸಂತೋಷ್ ಅವರೇ ಕರೆ ಮಾಡೋದಕ್ಕಾಗಿ. ನಾವು ಇತ್ತೀಚಿನ ನಿರ್ಮಾಣಗಳಲ್ಲಿ ಗಮನಿಸ್ತಾ ಇದ್ವಿ, ಕೆಲಸ ಅಂತ ತುಂಬಾ ಜನ ಏನ್ ಮಾಡ್ತಾರೆ, ಮದುವೆನೂ ತುಂಬಾ ಲೇಟ್ ಮಾಡ್ಕೊಡ್ತಾರೆ. ಲೇಟ್ ಆಗಿರುತ್ತೆ, ಮದುವೆ ಆಗಿರುತ್ತೆ. ಆ ಸಮಯದಲ್ಲಿ ಇನ್ನು ಮಗು ಮಾಡ್ಕೊಳ್ಳೋದು, ಇನ್ನೂ ಕೆರಿಯರ್ ಓರಿಯೆಂಟೆಡ್ ಅದನ್ನ ನೋಡ್ಕೊಂಡು ಇನ್ನೂ ಮುಂದಕ್ಕೆ ಹಾಕ್ತಾ ಹೋಗ್ತಾರೆ. ಬಟ್ ಅವ್ರ ದೇಹ ನೆಕ್ಸ್ಟ್ ಲೆವೆಲ್ಗೆ ಸ್ಪಂದಿಸುತ್ತಾ ಇಲ್ವಾ, ಅದ್ರ ಬಗ್ಗೆ ಸಾಕಷ್ಟು ಯೋಚನೆ ಮಾಡೋದಿಲ್ಲ. ಈಗ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಇದೆ, ಏನೋ ತಗೊಳ್ಬೋದು ಬಿಡು ಅಂತ ತುಂಬಾ ಜನ ನೆಗ್ಲೆಕ್ಟ್ ಮಾಡೋರು ಜಾಸ್ತಿ. ಸೊ ಈ ಒಂದು ಸಿಚುಯೇಷನ್ ನೀವು ಗಮನಿಸೋದಾದ್ರೆ, ಅಂದ್ರೆ ಈಗ ನಮ್ಮ ಎಗ್ ಕ್ವಾಲಿಟಿ ಹೇಗಿದೆ, ಮುಂಚೆನೆ ಫ್ರೀಸ್ ಮಾಡ್ಕೊಳ್ಬಹುದು. ಕಳೆದ ಸಂಚಿಕೆಗಳು ಕೂಡ ಇದ್ರ ಬಗ್ಗೆ ಮಾತನಾಡಿದ್ವಿ. ಸೊ ಯಾವ ಏಜ್ ಅಲ್ಲಿ ಇದನ್ನ ಟೆಸ್ಟ್ ಮಾಡ್ಕೊಳ್ಬಹುದು, ಯಾವ ಏಜ್ ಅಲ್ಲಿ ನಾವು ಇದನ್ನ ಫ್ರೀಸ್ ಮಾಡ್ಕೊಳ್ಬಹುದು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಬೋದು? ತುಂಬಾ ಜನ ಕಪಲ್ಸ್ ಈ ತರ ಅವ್ರಿಗೆ ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಕೆರಿಯರ್ ಇಶ್ಯೂ ಇರ್ಬೋದು, ಪ್ರೊಫೆಷ್ನಲಿ ಬೆಳಿಬೇಕು ಅಂತಿರುತ್ತೆ. ನಾನು ತುಂಬ ಕೇಳೋದು, ನಮ್ಮ ಮನೇಲಿ ಎಲ್ಡರ್ಸ್ಗೆಲ್ಲ ತುಂಬ ಕಾಯಿಲೆ, ತುಂಬ ಅಡ್ಮಿಷನ್ನು, ಅವ್ರನ್ನ ನೋಡ್ಕೋಬೇಕಾಯ್ತು ಅಂದ್ಬಿಟ್ಟು 10 ವರ್ಷ ಎಲ್ಲ ಕಳೆದ್ಬಿಟ್ಟಿರ್ತಾರೆ. ಬಟ್ ಆ್ಯಕ್ಚುಲಿ ಚೈಲ್ಡ್ ಬೇರಿಂಗ್ ಏಜ್ ಇರೋದೇ 20 to 30. ಸೊ ಅದನ್ನು ಎಷ್ಟು ಈಸಿಯಾಗಿ ಬೇರೆ ಯಾವುದ್ರಲ್ಲೋ ಫೋಕಸ್ ಮಾಡಿ ಅದನ್ನು ಮಿಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಫ್ಯೂ ಡೇಸ್ ಬ್ಯಾಕ್ ನಾನು ಒಂದು ಲೇಡಿ ನೋಡಿದೆ, 45. ಈಗ ಅವರು ಎಗ್ ಫ್ರೀಸ್ ಮಾಡ್ತೀನಿ ಅಂತ ಬಂದಿದ್ದಾರೆ, ಇನ್ನೂ ಮದುವೆ ಆಗಿಲ್ಲ. ಆಗ್ತೀನಿ ಮುಂದಕ್ಕೆ, ಎಗ್ ಫ್ರೀಸ್ ಮಾಡಿ ಅಂತ. ಬಟ್ AMH 0.0. ನಾನು ಯಾವಾಗಲೂ ಹೇಳ್ತೀನಿ, ಒಂದು AMH ಮಾಡಿಸ್ಕೊಳ್ಳಿ ಫಸ್ಟು. ಅಕಸ್ಮಾತ್ ಅದೇನಾದ್ರು 1 ವ್ಯಾಲ್ಯೂಗಿಂತ ಕೆಳಗಡೆ ಬರ್ತಿದ್ರೆ ನಿಮಗೆ ಅಲಾರ್ಮ್ ಹೊಡಿಬೇಕು ತಲೆಯಲ್ಲಿ, ಡಾಕ್ಟ್ರನ್ನ ಇಮಿಡಿಯೇಟ್ ಆಗಿ ಹೋಗಿ ಮೀಟ್ ಮಾಡಬೇಕು ಅಂತ. ಸೊ ಹೆಂಗಸ್ರಿಗೆ ಅಕಸ್ಮಾತ್ ಏನಾರ ಫೈನಾನ್ಷಿಯಲ್ ಇಶ್ಯೂಸು, ಮನೇಲಿ ಯಾರ್ದಾದ್ರೆ ಎಲ್ಡರ್ಸ್ದು ಪ್ರಾಬ್ಲಮ್ಸ್ ಇದ್ರೆ, ಅಥವಾ ಅವ್ರ ಕೆರಿಯರ್ ಓರಿಯೆಂಟೆಡ್ ಇದ್ರೆ, ದಯವಿಟ್ಟು ಡಾಕ್ಟರ್ಸ್ ಹತ್ರ ಬಂದು 2ನೇ ದಿವಸ ಅಥವಾ 3ನೇ ದಿನ ಪೀರಿಯಡ್ ಆದಮೇಲೆ ಫ್ಯೂ ಹಾರ್ಮೋನ್ ಟೆಸ್ಟ್ ಇದೆ, ಅದನ್ನ ಮಾಡಿಕೊಂಡು ಅದೇನಾರ ಮಿತಿ ಮೀರಿ ಹೋಗ್ತಿದ್ರೆ ಅಥವಾ ತುಂಬ ಕಮ್ಮಿ ಆಗ್ತಿದ್ರೆ ಎಗ್ಗಳ ರಿಸರ್ವ್, ಆದಷ್ಟು ಬೇಗ ಡಾಕ್ಟರ್ ಸಲಹೆ ತಗೊಂಡು ಫ್ರೀಸ್ ಮಾಡಿಸೋದು ಬೆಸ್ಟ್. 35 ಕ್ರಾಸ್ ಆಗ್ತಿದ್ರೆ ಅಂತೂ ಅದು ಮಸ್ಟ್, ಆದಷ್ಟು ಬೇಗ ಹೋಗ್ಬಿಟ್ಟು ಸಮಾಲೋಚನೆ ಮಾಡಲೇಬೇಕು. ಈಗ IUI ಬಗ್ಗೆ ಹೇಳ್ತಾ ಇದ್ರೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇರುತ್ತೆ. ನೀವು ಹೇಳ್ತಾ ಇದ್ರೆ 150 to 30% ಸಕ್ಸಸ್ ರೇಟ್ ಆಗ್ಬೋದು ಅಂತ. ಯಾಕೆ ಇಷ್ಟು ಕಡಿಮೆ ಸಕ್ಸಸ್ ರೇಟ್ ಆಗುತ್ತೆ, ಇದರಲ್ಲಿ ಫೇಲ್ಯೂರ್ ಯಾಕೆ ಜಾಸ್ತಿ ಆಗುತ್ತೆ ಅಂತೀವಿ? ತುಂಬಾ ಜನ ಕೇಳ್ತಾರೆ, ನೀವು ಹೆಂಗೂ ಎಗ್ ಬರಿಸ್ತಾ ಇದ್ದೀರಾ, ಸ್ಪರ್ಮ್ನ ಒಳಗಡೆ ಹಾಕ್ತಿದ್ದೀರಾ IUI ಅಲ್ಲಿ, ಅದು ಜಸ್ಟ್ ಮೀಟ್ ಆಗಿ ಪ್ರೆಗ್ನೆನ್ಸ್ ಆಗಿ 99% ಇರಬೇಕಲ್ಲ, ಯಾಕೆ ಆಗ್ತಿಲ್ಲ ಅಂತ. ಬಟ್ ಅದು ಆ ಥರ ವರ್ಕ್ ಆಗಲ್ಲ. ಸೊ ನಾವು ಎಗ್ಗು ಬರೆಸ್ತೀವಿ, ಅದ್ರ ಅಪ್ಚರಾಗ ಸ್ಕ್ಯಾನು ಮಾಡ್ತೀವಿ, ಸ್ಪರ್ಮ್ಸ್ನ ಗೃಣೀಕರಿಸಿ ಒಳಗಡೆ ಹಾಕ್ತೀವಿ. ಬಟ್ ಟ್ಯೂಬ್ ಅಂತಿದೆಯಲ್ಲ, ಫೆಲೋಪಿಯನ್ ಟ್ಯೂಬ್, ಗರ್ಭನಾಳ, ಅದು ತುಂಬ ಪರ್ಫೆಕ್ಟಾಗಿ ಕೆಲಸ ಮಾಡಬೇಕು. ಅಲ್ಲಿ ತುಂಬ ಸ್ಟೆಪ್ಸ್ ಅಲ್ಲಿ ನಡೆಯುತ್ತೆ. ಎಗ್ ಮತ್ತು ಸ್ಪರ್ಮ್ದು ಫರ್ಟಿಲೈಸೇಷನ್ನು, ಕ್ಲೀವೇಜು, ಮತ್ತು ಭ್ರೂಣ ಡೆವಲಪ್ಮೆಂಟು, ರೋಲ್ ಔಟ್ ಹಾಕ್ಕೊಂಡು ಬಂದು ಗರ್ಭಕೋಶದೊಳಗಡೆ ಅದು ಅಂಟ್ಕೋಬೇಕು. ತಾಯಿದು ಪೌಷ್ಟಿಕಾಂಶ, ರಕ್ತ ಚಲನೆ ಎಲ್ಲ ಅದಕ್ಕೆ ಸೇರಬೇಕು. ಆಮೇಲೆ ಅದು ಕನ್ಸೀವ್ ಆಗಿಬಿಟ್ಟು 9 ತಿಂಗಳು ಬೆಳೆಯೋದು.
ಸೊ ಅಷ್ಟು ಈಸಿಯಾಗಿ ಅದು ಪೈಪ್ ತರ ವಾಟರ್ ಬರೋ ತರ ಅಲ್ಲ ಅದು, ತುಂಬಾ ಡೈನಾಮಿಕ್ ಸ್ಟ್ರಕ್ಚರು. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಟ್ಯೂಬ್ ಟೆಸ್ಟೇ ಸರಿಗ್ ಮಾಡ್ಸಲ್ಲ, ಮತ್ತೆ 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 IUI ಮಾಡಿಸ್ತಿರ್ತಾರೆ. ಸೊ ಅವ್ರಿಗೆಲ್ಲ ಬೆಸ್ಟ್ ಏನಂದ್ರೆ ಲ್ಯಾಪ್ರೋಸ್ಕೋಪಿ. ಸೊ ಹೇಗೆ ನಾನು ಒಂದು ಫೋಟೋಲ್ ಒಂದು ವ್ಯಕ್ತಿ ನೋಡೋದಕ್ಕಿಂತ ಡೈರೆಕ್ಟ್ ಆಗಿ ನೋಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ, ಆ ತರ ಲ್ಯಾಪ್ರೋಸ್ಕೋಪಿ ನಮಗೆ ಕ್ಲಿಯರ್ ಪಿಕ್ಚರ್ ಕೊಡತ್ತೆ ಒಳಗಡೆ. ಸೊ ಅವ್ರಿಗೆ ಯಾಕೆ ಫೇಲ್ ಆಗ್ತಿದೆ ಅಂತಾನು ನಾವು ಕೂತ್ ಹೇಳ್ಬೋದು. ಟ್ಯೂಬ್ಸ್ ಬ್ಲಾಕ್ ಆಗಿದ್ರೆ ಓಪನ್ ಮಾಡ್ಬೋದು, ಅನ್ಹೆಲ್ತಿ ಇದ್ರೆ IVF ಹೋಗ್ಬೋದು, ತುಂಬಾ ಆಪ್ಷನ್ಸ್ ಇದೆ. ಬಟ್ ಜನ ಓಪನ್ ಇರಲ್ಲ. ಓಕೆ, ಅಂದ್ರೆ ಬೇಗ ಡಾಕ್ಟರ್ನ ಮೀಟ್ ಮಾಡೋದು ಉತ್ತಮ ಅಂತ ಹೇಳ್ತೀರಿ. ಓಕೆ, ಒಬ್ರು ಭೂಮಿಕಾ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ ಭೂಮಿಕಾ ಅವರೇ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಓಕೆ, ಹಲೋ ಡಾಕ್ಟರ್. ನಮಸ್ತೆ, ಹೇಳಿ ಭೂಮಿಕಾ. ಇದು ನಮ್ಗೆ ಇರೆಗ್ಯುಲರ್ ಪೀರಿಯಡ್ಸ್ ಆಗ್ತಿತ್ತು. ಮ್ಯಾರೇಜ್ ಆಗಿ 1 ಇಯರ್ ಆದ್ರೂ ಟ್ಯಾಬ್ಲೆಟ್ಸ್ ತಗೊಂಡ್ರು ಕಂಟಿನ್ಯೂಸ್ ಆಗಿ ಇರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಓಕೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮಗುಗ್ ಟ್ರೈ ಮಾಡ್ತಿದ್ದೀರಾ ಭೂಮಿಕಾ? ಹೌದು, ಅಂದ್ರೆ ಟುಗೆದರ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು A+B ಅಂತ. A+B ಮಯೋ ಅಂತ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು. ಅದು ರೆಗ್ಯುಲರ್ ತಗೋತಾ ಇದೀವಿ 1 ಇಯರ್ ಇಂದ ಕೂಡ. ಮತ್ತೆ ಇರೆಗ್ಯುಲರ್ ಪೀರಿಯಡ್ಸ್ ಆಗೋದು ಟ್ರೈ ಮಾಡ್ತಿದ್ರು, ಸಕ್ಸಸ್ ಆಗ್ತಿಲ್ಲ. ಯೂಶಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ಗೆ ಮೊಟ್ಟೆಗೆ ಸರಿಯಾದ ಟೈಮ್ಗೆ ಬಿಡುಗಡೆ ಆಗದೆ ಇರೋದೇ ಕಾರಣ ಇರುತ್ತೆ ಭೂಮಿಕಾ. ಸೊ ಪೀರಿಯಡ್ ಆಗಿ 3ನೇ ದಿವಸದಿಂದ 7ನೇ ದಿವಸದವರೆಗೂ ಒಂದು ಸ್ಮಾಲ್ ಟ್ಯಾಬ್ಲೆಟ್ ಕೊಟ್ಬಿಟ್ಟು ನಾವು ಮೊಟ್ಟೆ ಬರೆಸ್ತೀವಿ. ಆಗ ಮಗುನೂ ಆಗತ್ತೆ, ರೆಗ್ಯುಲರ್ ಸೈಕಲ್ಸೂ ಕರೆಕ್ಟ್ ಆಗಿಬಿಡುತ್ತೆ. ಸೊ ನೀವು ಆದಷ್ಟು ಬೇಗ ಬಂದು ಡಾಕ್ಟರ್ಸ್ನ ಮೀಟ್ ಮಾಡಿ, ಬ್ಯಾಂಗ್ಳೂರಲ್ಲೇ ಇದ್ದೀರಲ್ಲ. ಓಕೆ, ಧನ್ಯವಾದ ಭೂಮಿಕಾ ಕರೆ ಮಾಡೋದಕ್ಕಾಗಿ. ಇನ್ನು IUI ಬಗ್ಗೆನೇ ತಿಳ್ಕೊಳ್ತಾ ಇದ್ವಿ. ಮದುವೆ ಆದ ಎಷ್ಟು ದಿನಗಳಲ್ಲಿ ನ್ಯಾಚುರಲ್ ಆಗಿ ಅವರೇನು ಗರ್ಭ ಧರಿಸಿಲ್ಲ ಅಂತಂದರೆ IUI ಮೊರೆ ಹೋಗಬೇಕಾಗತ್ತೆ. ಜೊತೆಗೆ ಯಾವ ಏಜ್ ಗ್ರೂಪ್ನವರು ಇದಕ್ಕೆ ಮೊರೆ ಹೋದರೆ ಸಕ್ಸಸ್ ರೇಟ್ ಜಾಸ್ತಿ ಅಂತೀರಿ? ಆ್ಯಕ್ಚುಲಿ ಇದು ಒಂದೊಂದು ಕಪಲ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಹಸ್ಬೆಂಡ್ ವೀರ್ಯಾಣುಗಳು ತುಂಬ ಕೊರತೆ ಇದ್ದರೆ ಅವರು ಇಷ್ಟು ವರ್ಷ ಕಾಯ್ದ್ಬಿಟ್ಟು ಬರಬೇಕು ಅಂತಿರಲ್ಲ. ಓಕೆ ಓಕೆ, ಹಸ್ಬೆಂಡ್ ಪರ್ಫೆಕ್ಟ್ ಆಗಿದೆ, ವೈಫು ನಾರ್ಮಲ್ ಇದ್ದಾರೆ ಅಂತಂದ್ರೆ ಅವ್ರು 1.5 ಇಯರ್ಸ್ 2 ಇಯರ್ಸ್ ವರೆಗೂ ಟ್ರೈ ಮಾಡ್ಬೋದು. ಬಟ್ ಏಜ್ ಕ್ರಾಸ್ ಆಗಬಾರ್ದು. ಲೇಡಿಗೆ 30 ಮತ್ತೆ ಹಸ್ಬೆಂಡ್ಗೆ ಮೋರ್ ದೆನ್ 38 ಎಲ್ಲ ಆಗಿದ್ರೆ ಅವ್ರು ಆದಷ್ಟು ಬೇಗ ಬರಬೇಕು. ಸ್ವಲ್ಪ ಜನ ಗಂಡಸರಿಗೆ 25 ಇರ್ತಾರೆ, ಬಟ್ ಅವ್ರದ್ದು ಸೆಮೆನ್ ಪ್ಯಾರಾಮೀಟರ್ಸ್ ತುಂಬಾ ಬ್ಯಾಡ್ ಇರುತ್ತೆ. ಸೊ ಅಂಥವ್ರು ತುಂಬಾ ಟೈಮ್ ವೇಸ್ಟ್ ಮಾಡಬಾರ್ದು. ಆದಷ್ಟು ಬೇಗ ಬಂದು ಡಾಕ್ಟರ್ನ ಮೀಟ್ ಮಾಡಿ ಅವ್ರಿಗೆ ಯಾಕೆ ಪ್ಯಾರಾಮೀಟರ್ಸ್ ಅಬ್ನಾರ್ಮಲ್ ಆಗ್ತಿದೆ, ಸ್ಮೋಕಿಂಗ್ ಇಂದಾನ, ಆಲ್ಕೋಹಾಲ್ ಇಂದಾನ, ತುಂಬಾ ಪ್ರೊಲಾಂಗ್ಡ್ ಆಗಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಸಾಫ್ಟ್ವೇರ್ ಎಂಜಿನಿಯರ್ಸು, ಡ್ರೈವರ್ಸು ಎಲ್ಲ, ಅವಾಗ ಅವ್ರದ್ದು ಸ್ಕ್ರೋಟಲ್ ಟೆಂಪರೇಚರ್ ಎಲ್ಲ ತುಂಬಾ ಹೈ ಆಗಿ ಸ್ಪರ್ಮ್ ಸತ್ತೋಗ್ತಿರುತ್ತೆ. ಸೊ ಅವ್ರು ಬಂದು ಟೆಸ್ಟ್ಗಳು ಮಾಡಿಸಿ ಅವ್ರದ್ದು ಹಾರ್ಮೋನ್ಸ್ ಎಲ್ಲ ನೋಡಿ ಫ್ಯೂ ಆಂಟಿ ಆಕ್ಸಿಡೆಂಟ್ಸ್ ಅಂತ ಕೊಡ್ತೀವಿ 90 ಡೇಸ್. ಅದನ್ನ ತಗೊಂಡು ಅವ್ರಿಗೆ ಸೆಮೆನ್ ಪ್ಯಾರಾಮೀಟರ್ಸ್ ಚೆನ್ನಾಗಿದ್ದ ತಕ್ಷಣ ಅವ್ರು ಒಂದು IUIಗೆ ಮೊರೆ ಹೋಗೋದು ಬೆಸ್ಟ್. ಎಲ್ಲರಿಗೂ ಒಂದು ಫಿಕ್ಸ್ಡ್ ರೆಜಿಮೆನ್ ಇರಲ್ಲ, ಒಂದೊಂದು ಕಪಲ್ಗೆ ಒಂದೊಂದು ಪ್ಲಾನ್ ಆಫ್ ಆಕ್ಷನ್ ಇರುತ್ತೆ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಪ್ರೇಮಲತಾ ಕರೆ ಮಾಡ್ತಾರೆ ಬೆಂಗಳೂರಿನಿಂದ. ನಮಸ್ತೆ ಪ್ರೇಮಲತಾ ಅವರೇ. ಮೇಡಮ್ ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ ಪ್ರೇಮ ಅವರೇ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮ್ಮ ಅಣ್ಣನ ಮಗಳಿಗೆ, ಅವಳಿಗೆ 32 ಇಯರ್ಸ್ ಮೇಡಮ್, ಇನ್ನೂ ಮಕ್ಕಳಾಗ್ಲಿಲ್ಲ, ಮದುವೆ ಆಗಿ 3 ಇಯರ್ಸ್ ಆಯ್ತು. ಅದಕ್ಕೆ ಅಲ್ಲಿ ಕೋಲಾರಲ್ಲಿ ಅವ್ರು ಇರೋದು ಮೇಡಮ್. ಅವ್ರು ಅಮ್ಮ ಕರ್ಕೊಂಡೋಗಿ ತೋರಿಸಿದ್ರಂತೆ, ಒಂದು ಗೈನಿಕಾಲಜಿಸ್ಟ್ ಹೇಳಿದ್ರಂತೆ ಟ್ಯೂಬ್ ಬ್ಲಾಕ್ ಆಗಿದೆ, ಅದನ್ನ ಕ್ಲಿಯರ್ ಮಾಡಿ, ಬೇರೆ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದೆ ಅಂತ ಹೇಳಿದ್ರಂತೆ. ಅದಕ್ಕೆ ಅದು ಟ್ಯೂಬ್ ಕ್ಲಿಯರ್ ಮಾಡ್ಬೇಕು ಅಂತಂದ್ರೆ ಅದು ಅವಳಿಗೆ ಅರ್ಜೆಂಟ್ ಮಕ್ಕಳು ಬೇಕಿತ್ತು ಮೇಡಮ್. ಅದಕ್ಕೆ ಏನ್ ಮಾಡ್ಬೇಕಿತ್ತು ಅಂತ. ಅರ್ಜೆಂಟ್ ಬೇಕಿತ್ತಾ? ಹೌದು ಮೇಡಮ್, 3 ಇಯರ್ಸ್ ಆಯ್ತಲ್ವರ, ಮತ್ತೆ ಏಜು ಆಗ್ತಾ ಇದೆ ಅವಳಿಗೆ. ಟ್ಯೂಬ್ಸ್ ಬ್ಲಾಕ್ ಇದ್ರೆ ಪಾಪು ಆಗಲ್ಲ ಪ್ರೇಮಲತಾ ಅವ್ರೆ. ಓಕೆ ಮೇಡಮ್. ಸೊ ಆದಷ್ಟು ಬೇಗ ಒಂದು ಲ್ಯಾಪ್ರೋಸ್ಕೋಪಿ, ಒಳ್ಳೆ ಲ್ಯಾಪ್ರೋಸ್ಕೋಪಿ ಸೆಂಟರ್ಗೆ ಹೋಗ್ಬಿಟ್ಟು ಒಳ್ಳೆ ಸರ್ಜನ್ ಹತ್ರ ಮಾಡಿಸ್ಬೇಕು. ಅದು ಹಾಳಾಗ್ಬಿಟ್ಬಾರ್ದು ಟ್ಯೂಬ್ಸ್. ಓಕೆ ಓಕೆ. ಸೊ ಸರಿಗ್ ಮಾಡದೇ ಇದ್ರೆ ಟ್ಯೂಬ್ಸ್ ತುಂಬಾ ಹಾಳಾಗಿ ಕೊನೆಗೆಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಸೊ ನೀವು ಸೈಂಟಿಫಿಕ್ ಆಗಿ ನೋಡ್ಕೊಳ್ಳಿ ಯಾವ ಸೆಂಟ್ರಲ್ ಬೆಸ್ಟ್ ಇದ್ದಾರೆ, ಸರ್ಜನ್ಸ್ ಎಲ್ಲಿದ್ದಾರೆ, ಒಳ್ಳೆ ರಿಸಲ್ಟ್ಸ್ ಎಲ್ಲಿ ಬಂದಿದೆ, ವೆಬ್ಸೈಟ್ಗೆ ಹೋಗ್ಬಿಟ್ಟು ನೋಡಿ. ಸರ್ಜನ್ ಒಳ್ಳೆಯವ್ರಿದ್ರೆ ಅವ್ರಿಗೆ ಟ್ಯೂಬ್ಸ್ ಓಪನ್ ಮಾಡಿಸ್ಕೊಂಡ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ರಿಸಲ್ಟ್ಸ್ ಬರುತ್ತೆ. ಲ್ಯಾಪ್ರೋಸ್ಕೋಪಿ ಬೆಸ್ಟ್ ಅವ್ರಿಗೆ. ಓಕೆ ಓಕೆ ಮೇಡಮ್. ಅದು ರಿಪೋರ್ಟ್ಸ್ ಇಬ್ಬರದು ನಾರ್ಮಲ್ ಇದೆ ಅಂತೆ, ಅದಕ್ಕೆ ಟ್ಯೂಬ್ ಬ್ಲಾಕ್ ಇದೆ ಅಂದ್ರಂತೆ. ಒಂದ್ಸಲಿ ಎಲ್ಲ ಕಳಿಸಿ, ನಾವು ನೋಡ್ಬಿಟ್ಟು ನಿಮ್ಗೆ ಎಕ್ಸ್ಪರ್ಟ್ ಒಪಿನಿಯನ್ ಕೊಡ್ತೀವಿ. ಓಕೆ, ಧನ್ಯವಾದ ಪ್ರೇಮಲತಾ ಅವರೇ ಕರೆ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ರಾಜ್ ಕರೆ ಮಾಡ್ತಾರೆ ಬೆಂಗಳೂರಿನಿಂದ. ನಮಸ್ತೆ ರಾಜ್ ಅವರೇ. ರಾಜ್ ಅವರೇ, ಕಂಪ್ಲೀಟ್ ಆಗಿ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ರಾಜ್ ಅವರೇ, ಧ್ವನಿ ಕೇಳ್ತಿದ್ಯಾ ತಮ್ಗೆ? ಮಾತಾಡಿ ಡಾಕ್ಟರ್ ಹತ್ರ, ಏನ್ ಸಮಸ್ಯೆ ಹೇಳಿ ರಾಜ್. ನಮಸ್ಕಾರ ಮೇಡಮ್. ನಮಸ್ತೆ. ಇದು IVF ಅಲ್ಲಿ ನಮ್ಗೆ ಇದ್ ಮಾಡಿದ್ರು, ಅದು ನಿಲ್ಲಿಲ್ಲ ಮೇಡಮ್. ಅದು ಯಾಕೆ ಪ್ರಾಬ್ಲಮ್? ಅದು ಏನು IVF ಅಲ್ಲಿ ನಿಮ್ಗೆ ಮಗು ನಿಲ್ಲಿಲ್ವಾ? ಅವಳಿ ಜೋಳಿ ಇತ್ತು ಅಂತ ಹೇಳ್ತಾರೆ. ಹಾ, ಅದೇನೋ ನಿಲ್ಲಿಲ್ಲ ಅಂತಾರೆ. ಹಾ,
ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ? ನೆಕ್ಸ್ಟ್ ಏನ್ ಮಾಡಿ? ಯಾವ ಊರು ನಿಮ್ಮದು? ಇದೆ ಬೆಂಗಳೂರು. ನಿಮ್ಮದು ರಿಪೋರ್ಟ್ಸ್ ಎಲ್ಲ ತೊಗೊಂಡು ಬಂದು ಮೀಟ್ ಮಾಡೋಕ್ಕಾಗತ್ತಾ ನಮ್ಮ ಗರ್ಭಗುಡಿಲಿ? ಮೇಡಮ್ ಇಲ್ಲಿ ರಿಪೋರ್ಟ್ ಎಲ್ಲ ಇಲ್ಲ ಮೇಡಮ್, ಬೇಜಾರಾಗಿ ಎಲ್ಲ ಬಿಸಾಕ್ಬಿಟ್ಟಾರೆ. ಅಯ್ಯೋ ದೇವ್ರೆ, ಅದು ಭ್ರೂಣ ಹೇಗಿತ್ತು, ಎಗ್ ಹೇಗಿತ್ತು, ಸ್ಪರ್ಮ್ ಹೇಗಿತ್ತು ಎಲ್ಲ ನೋಡ್ಬೇಕಾಗತ್ತೆ ರಿಪೋರ್ಟ್ಸ್. ಬೆಳವಣಿಗೆ ಇಲ್ಲ ಅಂತ ಹೇಳಿದ್ರು ಅವರು. ಹೌದಾ? ಮತ್ತೆ ಎಲ್ಲ ಮತ್ತೆ ಮಾಡಿಸ್ತೀರಾ ರಾಜ್ ಅವರೇ? ಅಷ್ಟೊಂದು ದುಡ್ಡಿದ್ಯಾ ನಿಮ್ಮ ಹತ್ರ? ಇಲ್ಲ ಮೇಡಮ್. ಮತ್ತೆ ಎಲ್ಲ ರಿಪೋರ್ಟ್ಸ್ ಕಾಪಾಡ್ಕೋಬೇಕು ಯಾವಾಗ್ಲೂನು. ಸುಮ್ಮನೆ ಹೋಯ್ತು ಮೇಡಮ್, ಅಷ್ಟು ಸುಮ್ಮನೆ ಸಾಲ ಮಾಡಿ ಹೋಯ್ತು. ಆಯ್ತು, ನಿಮ್ಗೆ ಒಳ್ಳೊಳ್ಳೆ ಆಫರ್ಸ್ ಇದೆ, ಬಂದು ನನ್ನ ಮೀಟ್ ಮಾಡಿ ಒಂದ್ಸಲಿ ಏನ್ ಮಾಡ್ಬೇಕು ನೆಕ್ಸ್ಟ್ ಅಂತ ನಾನು ಸಲಹೆ ಕೊಡ್ತೀನಿ. ಓಕೆ, ಧನ್ಯವಾದ ರಾಜು ಅವರೇ ಕರೆ ಮಾಡೋದಕ್ಕಾಗಿ. ಮಸ್ರುಲ್ಲಾ ಖಾನ್ ಕರೆ ಮಾಡಿದ್ದಾರೆ ಮಂಡ್ಯದಿಂದ. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ ಸರ್. ನಮಸ್ತೆ ಮ್ಯಾಮ್. ನಮ್ದು ಮದುವೆ ಆಗಿ ಒಂದು 11 ವರ್ಷ ಆಗದೆ ಮ್ಯಾಮ್. ಹಾ. ಮೊದಲು ನಮ್ಮ ಮಿಸಸ್ ಅವ್ರಿಗೆ TB ಇತ್ತು ಮ್ಯಾಮ್. ಹಾ ಹಾ. ಅದು ಇನ್ನೂ ಒಂದಿನಾನು ಕನ್ಸೀವ್ ಆಗಿಲ್ಲ, ಒಂದಿನಾನು ಜಂಪ್ ಆಗಿಲ್ಲ ಮ್ಯಾಮ್. ಅವ್ರಿಗೆ ಏಜ್ ಎಷ್ಟು ಸರ್ ನಿಮ್ಮಿಬ್ರದ್ದು? ನಂದು ಬಂದು 37 ಇದೆ ಮ್ಯಾಮ್. ಹಾ. ಅವರು? ನಮ್ಮ ಮಿಸಸ್ ಅವ್ರದ್ದು 28 ಇದೆ ಮ್ಯಾಮ್. ಲ್ಯಾಪ್ರೋಸ್ಕೋಪಿನೂ ಮಾಡ್ತಿದ್ವಿ ಮೇಡಮ್. ಹಾ, ನಾರ್ಮಲ್ ಇತ್ತಾ? ಇಲ್ಲ ಮೇಡಮ್, ಅಡಿಷನ್ ಅಂತ ಏನೋ ಬಂದಿತ್ತು ಮೇಡಮ್. IVF ಹೋಗ್ಲಿಲ್ವಾ ಸರ್ ನೀವು? ಇಲ್ಲ ಮೇಡಮ್, ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ಗರ್ಭಗುಡಿ ಅವ್ರಿಗೆ. ಹಾ. ಅವರು ಬನ್ನಿ ಅಂತ ಅಂದಿದ್ರು, ಹಾ. ನಾನು ಬರ್ಲಿಲ್ಲ ಮ್ಯಾಮ್. ಯಾಕೆ ಸರ್? ಬೇಗ ಬನ್ನಿ, ಏಜ್ ಆಗ್ಬಿಡತ್ತೆ ನಿಮಗೂ ಅವ್ರಿಗೂ ಇಬ್ರಿಗೂನು. ಹೌದು ಮ್ಯಾಮ್. TB ಬೇರೆ ಇತ್ತಲ್ವಾ, ಆದಷ್ಟು ಬೇಗ ಪಾಪು ಮಾಡ್ಕೋಬಹುದು, ಆದಷ್ಟು ಬೇಗ ಬನ್ನಿ. ಒಳ್ಳೆ ಆಫರ್ಸ್ ಇದೆ ಇವಾಗ ಗರ್ಭಗುಡಿಲಿ. ಹೌದಾ ಮ್ಯಾಮ್? ಹಾ, ಹೆಲ್ಪ್ ಮಾಡ್ತೀವಿ ಬನ್ನಿ. ಓಕೆ, ಧನ್ಯವಾದ ಮಸ್ರುಲ್ಲಾ ಖಾನ್ ಅವರೇ ಕರೆ ಮಾಡೋದಕ್ಕಾಗಿ. ಈಗ ನಾವು ಕಾಲರ್ಸಲ್ಲಿ ಸುಮಾರು ಜನ ಕೇಳ್ತಾ ಇದ್ವಿ, ಅವ್ರು ಹೇಳ್ತಾ ಇದ್ರು ಈಗ IVF ಅಂತಂದ್ರೆ ತುಂಬಾ ಹೆಚ್ಚಿನ ಚಿಕಿತ್ಸೆ ಬೇಕಾಗುತ್ತೆ, ಹೆಚ್ಚಿನ ದುಡ್ಡನ್ನ ವ್ಯಯ ಮಾಡಬೇಕಾಗುತ್ತೆ, ಇದು ನಮ್ಗೆಲ್ಲ ಬಿಡಿ ಅಂತ ತುಂಬಾ ಜನ ಅಂದ್ಕೊಳ್ಬಿಡ್ತಾರೆ. ಇದಕ್ಕೊಂದು ತೆರೆ ಎಳೆಯೋದಾದ್ರೆ? ಈಗ IUIL ಅವ್ರಿಗೆ ಮಕ್ಕಳಾಗಿಲ್ಲ, ನೆಕ್ಸ್ಟ್ ಆಪ್ಷನ್ IVF. ಬೇಕೇ ಬೇಕು ಬಾಳಲ್ಲಿ ಒಂದು ಮಗು ಅಂತ ಇರುತ್ತೆ. ಬಟ್ ತುಂಬಾ ಯೋಚನೆ ಮಾಡ್ತಿರ್ತಾರೆ ದುಡ್ಡು ಹೇಗೆ ಹೊಂದ್ಸೋದು ಹೇಗೆ ಅಂತ. ಬಟ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಚೀಪ್ ಆಫರ್, ಚೀಪ್ ಪ್ಯಾಕೇಜ್ ಇರೋ ಕಡೆ ಹೋಗ್ಬಿಡ್ತಾರೆ. ಇಮಿಡಿಯೇಟ್ ಆಗಿ ಅವ್ರಿಗೊಂದು ಸೊಲ್ಯೂಷನ್ ಬೇಕು. ಎಷ್ಟೋ ಸಲ ಆ ಥರ ಒಳ್ಳೆ ಇಂಜೆಕ್ಷನ್ಸ್ ತಗೊಳ್ದೇ ಇದ್ರೆ, ಒಳ್ಳೆ ಟೀಮ್ ಇಲ್ದೇ ಇರೋ ಕಡೆ ಹೋದ್ರೆ, ಒಳ್ಳೆ ಲ್ಯಾಬ್ ಇಲ್ದೇ ಇದ್ರೆ ಅವ್ರಿಗೆ ಸಕ್ಸಸ್ ಬರ್ತಿರಲ್ಲ. ಸೊ ಆದಷ್ಟು ಯೋಚನೆ ಮಾಡಿ ಸೈಂಟಿಫಿಕ್ ಆಗಿ ನೋಡ್ಕೊಂಡು ಎಲ್ಲಿ ಹೈ ಸಕ್ಸಸ್ ರೇಟ್ ಇದೆ, ವರ್ಡ್ ಆಫ್ ಮೌತ್ ಎಲ್ಲಿ ಚೆನ್ನಾಗಿದೆ ಆ ಕಡೆ ಬಂದ್ರೆ ಅವ್ರ ದುಡ್ಡು ಎಷ್ಟೇ ಖರ್ಚಾಗ್ಲಿ, ಬಟ್ ಆ ಪಾಪು ಕೈಗೆ ಬಂದ ತಕ್ಷಣ ಎಲ್ಲಾ ಮರ್ತೋಗುತ್ತೆ. ಸೊ ಆಮೇಲೆ ಆ ಪಾಪು ನಿಮ್ಗೆ ಲೈಫ್ ಲಾಂಗ್ ಹ್ಯಾಪಿನೆಸ್ ಕೊಡುತ್ತೆ. ಇದು ಮೊಮೆಂಟ್ರಿ ದುಡ್ಡು ವ್ಯಯ ಮಾಡ್ತಿರೋದು ಅಷ್ಟೇ ಖರ್ಚು, ಬಟ್ ಅದು ಪ್ರೆಗ್ನೆನ್ಸಿ ಆದ್ಮೇಲೆ ಅದ್ರದ್ದು ಜ್ಞಾಪಕನೇ ಇರಲ್ಲ. ಸೊ ಅವ್ರು ಇವಾಗ ಆ ದುಡ್ಡು ಬಗ್ಗೆ ಅಷ್ಟು ಕಾಂಪ್ರಮೈಸ್ ಮಾಡಬಾರ್ದು. ಯಾಕಂದ್ರೆ ಹಾರ್ಮೋನ್ ಇಂಜೆಕ್ಷನ್ಸ್ ಬೆಸ್ಟ್ ಕೊಡ್ಬೇಕು, ಟೀಮು ಬೆಸ್ಟ್ ಇರಬೇಕು, ಸಕ್ಸಸ್ ರೇಟ್ ಬರ್ಬೇಕಾದ್ರೆ ಡಾಕ್ಟರ್ಸ್ಗೆ ನಾಲೆಜ್ ತುಂಬಾ ಚೆನ್ನಾಗಿರ್ಬೇಕು. ಎಂಬ್ರಿಯಾಲಜಿಸ್ಟ್ ಹೇಗೆ ಕೆಲಸ ಮಾಡಬೇಕು ಅಂತಂದ್ರೆ ಆ ಭ್ರೂಣದ ಕ್ವಾಲಿಟಿ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ದುಡ್ಡನ್ನ ಆದಷ್ಟು ಅವರು ಕಮ್ಮಿ ಯೋಚನೆ ಮಾಡಬೇಕು. ಬಟ್ ಐ ಅಂಡರ್ಸ್ಟ್ಯಾಂಡ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ, ಬಟ್ ಅವ್ರಿಗೆ ಗರ್ಭಗುಡಿಲಿ ತುಂಬಾ ಆಫರ್ಸ್ ಇದೆ, ತುಂಬಾನೇ ನಾವು ಹೆಲ್ಪ್ ಮಾಡ್ತೀವಿ. 0% ಇಂಟ್ರೆಸ್ಟ್ ಲೋನ್ಸ್ ಇದೆ, ತುಂಬಾ ಯೂಸ್ ಆಗತ್ತೆ. ಬಂದು ಅವ್ರು ಅದನ್ನ ಉಪಯೋಗ ಪಡ್ಕೋಬೇಕು. ಅಂದ್ರೆ ತುಂಬಾ ಜನ ಹಣ ವ್ಯಯ ಮಾಡಿರ್ತಾರೆ, ಅದಕ್ಕೆ ತಕ್ಕನಾಗಿ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ನಿಜಕ್ಕೂ ಕೂಡ ಜಿಗುಪ್ಸೆ ಹೊಂದ್ಬಿಡ್ತಾರೆ ಜೀವನದಲ್ಲಿ. ನಿರಾಶಾ ಭಾವನೆ, ಇನ್ನೆಲ್ಲೂ ಸಕ್ಸಸ್ ಆಗದೇ ಇಲ್ವೇನೋ, ಇದಕ್ಕೆ ಯಾಕೆ ಇಷ್ಟೊಂದು ಹಣ ವ್ಯಯ ಮಾಡಬೇಕು ಅಂತೆಲ್ಲ ಚಿಂತೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ನಿಮ್ಮ ಟೀಮ್ ಯಾವ ರೀತಿ ಕಾರ್ಯಪ್ರವೃತ್ತವಾಗಿದೆ ಅಂತ? ತುಂಬಾ ಇಂಪಾರ್ಟೆಂಟ್ ಅದು. ನಾನು ನೋಡಿದೀನಿ, ಅವರು ಸ್ಮಾಲ್ ಕ್ಲಿನಿಕ್ಸ್ ಹೋಗ್ಬಿಟ್ಟು ರಿಪೀಟೆಡ್ ಆಗಿ IUI ಮಾಡಿಸ್ಕೊತಿರ್ತಾರೆ. ಆ IUI ಪ್ರಿಪೇರ್ ಮಾಡೋದಕ್ಕೆ ಲ್ಯಾಬ್ ಪರ್ಫೆಕ್ಟ್ ಸ್ಟೆರೈಲ್ ಇರಬೇಕು. ಸೊ ಅದ್ರಲ್ಲಿ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಿಮ್ಗೆ ಗರ್ಭಕೋಶದೊಳಗಡೆ ಇನ್ಫೆಕ್ಷನ್ ಬಂದ್ಬಿಟ್ಟು ಟ್ಯೂಬ್ಸ್ ಅವಾಗ್ಲೇ ಬ್ಲಾಕ್ ಆಗ್ಬಿಡುತ್ತೆ, ಪೆಲ್ವಿಕ್ ಇನ್ಫೆಕ್ಷನ್. ಆಮೇಲೆ ಆ ಸೆಮೆನ್ ನ ಪ್ರಿಪೇರ್ ಮಾಡೋರ್ಗು ಅಷ್ಟೇ ನಾಲೆಜ್ ಮತ್ತೆ ಟೆಕ್ನಿಕ್ ಪರ್ಫೆಕ್ಟ್ ಇರಬೇಕು. ಸೊ ಟೀಮ್ ಅನ್ನೋದು ಆಚೆ ಕಡೆ ಸೆಕ್ಯೂರಿಟಿ ಗಾರ್ಡ್ ಇಂದ ಒಳಗಡೆ ಎಂಬ್ರಿಯಾಲಜಿಸ್ಟ್ ವರ್ಗು ಪರ್ಫೆಕ್ಟ್ ಇರಬೇಕು. ಇಲ್ಲ ಅಂದ್ರೆ ಅದು ಸಕ್ಸಸ್ ಬರಲ್ಲ. ಆಮೇಲೆ ಇವ್ರು ಎಷ್ಟೋ ಜನ ಕಾಲರ್ಸ್ ಹೇಳ್ತಿದ್ರು ನಾವು ಮಲ್ಟಿಪಲ್ IVF ಮಾಡಿಸ್ಕೊಂಡಿದೀವಿ, ಸಕ್ಸಸ್ ಆಗ್ತಿಲ್ಲ ಅಂತ. ಸೊ ನಾನು ಲಾಸ್ಟ್ ವೀಕ್ ಒಂದು ಕೇಸ್ ನೋಡ್ತಿದ್ದೆ, ಅವ್ರು 2 IVF ಮಾಡಿಸ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ ಎಗ್ಗುನು ಹಾರ್ವೆಸ್ಟ್ ಮಾಡಿದ್ದಾರೆ. ಬಟ್ ಎಂಬ್ರಿಯೋಸ್ ಕೊನೆಗೆ ಒಂದೇ ಒಂದು ಬಂದಿದೆ. ಸೊ ಅದ್ ಏನ್ ಹೇಳತ್ತೆ ಅಂದ್ರೆ ಅವ್ರದ್ದು ಕಲ್ಚರ್ ಕಂಡೀಷನ್ಸ್ ಕರೆಕ್ಟ್ ಆಗಿಲ್ಲ IVF ಲ್ಯಾಬ್ ಅಲ್ಲಿ. ಸೊ ಅಕಸ್ಮಾತ್ 8 ಎಗ್ ಬಂದಿದ್ರೆ ಅಟ್ಲೀಸ್ಟ್ ನನಗೆ 5 to 6 ಭ್ರೂಣ ಸಿಗ್ಬೇಕು, ಅವಾಗ ನಿಮ್ದು ಪರ್ಫೆಕ್ಟ್ ಕಲ್ಚರ್ ಕಂಡೀಷನ್ಸ್ ಇದೆ ಅಂತ. ಆಮೇಲೆ ಅವ್ರಿಗೆ ಯಾಕೆ ರಿಪೀಟೆಡ್ ಆಗಿ ಭ್ರೂಣ ಟ್ರಾನ್ಸ್ಫರ್ ಮಾಡಿದ್ರು ಕನ್ಸೀವ್ ಆಗ್ತಿಲ್ಲ ಅನ್ನೋದಕ್ಕೆ ಒಳ್ಳೊಳ್ಳೆ ಟೆಸ್ಟ್ಗಳು ಬಂದಿದೆ ಇವಾಗ. ಸೊ ಫಾರ್ ಎಕ್ಸಾಂಪಲ್ ಒಂದು ಲೇಡಿ 120 ಅವರ್ಗೆ ಅವಳಿಗೆ ಭ್ರೂಣ ಟ್ರಾನ್ಸ್ಫರ್ ಮಾಡ್ತಾ ಇದ್ರು, ಬಟ್ ಮಲ್ಟಿಪಲ್ ಟೈಮ್ಸ್ ಫೇಲ್ ಆಗ್ತಿತ್ತು. ಅವಳಿಗೆ ಎರಾ ಅಂತ ಒಂದು ಟೆಸ್ಟ್ ಬಂದಿದೆ ಇವಾಗ. ನಾವ್ ಅದನ್ನ ಮಾಡಿದಾಗ ಅವಳಿಗೆ 105 ಅವರ್ಸ್ ಅಲ್ಲಿ ಹಾಕಿದ್ರೆ ಕಚ್ಕೊಳತ್ತೆ ಅಂತ ರಿಪೋರ್ಟ್ ಬಂತು. ಸೊ ಅವ್ರಿಗೆ ನೆಕ್ಸ್ಟ್ ಪ್ಲಾನ್ ಮಾಡಿ ಕರೆಕ್ಟ್ ಆಗಿ ನಾವು 105 ಅವರ್ಸ್ ಅಲ್ಲಿ ಹಾಕಿದ್ವಿ. ಇವಾಗ ಅವಳು ಟ್ವಿನ್ಸ್ ಕನ್ಸೀವ್ ಆಗಿದ್ದಾಳೆ. ಸೊ ಆ ತರ ಸೈನ್ಸ್ ತುಂಬಾ ಮುಂದುವರೆದಿದೆ. ಸೊ ಅದ್ರ ಉಪಯೋಗ ಪಡ್ಕೋಬೇಕು. ಓಕೆ,
ಕಾರ್ಯಕ್ರಮಕ್ಕೆ ಆಗಮಿಸಿ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಕೊಟ್ಟರೆ ಸಮಯದ ಅಭಾವ ಆಯಿತು. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿ ಕೊಡ್ಬೋದು ಅನ್ಸುತ್ತೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ತಮಗೆ. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಡಾಕ್ಟರ್ ಆಶಾ ಎಸ್ ವಿಜಯವನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್, ಹನುಮಂತನಗರ, ಕಲ್ಯಾಣ ನಗರ, ಜಯನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರಥಹಳ್ಳಿಯಲ್ಲಿ ಬ್ರಾಂಚಸ್ಗಳಿದೆ. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 8880000909, ಮತ್ತೊಂದು ಸಂಖ್ಯೆ 8884183338, ಮತ್ತೊಂದು ಸಂಖ್ಯೆ 9148038971. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.